ನೋಡಿ, ನಾವು ಈಗಾಗಲೇ ಹೇಳಿದಾಗೆ ಈ ಒಂದು ಯುದ್ಧದಿಂದ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ, ಅದರಲ್ಲೂ ಗ್ಯಾಸ್ ಸಿಲಿಂಡರ್ಗಾಗಿ ಬೆಳಗ್ಗೆಯಿಂದಲೇ ಜನ ಕ್ಯೂ ನಿಂತಿದ್ದಾರೆ. ನಮ್ಮ ಬಳ್ಳಾರಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಬೆಳಗ್ಗೆಯಿಂದಲೂ ಜನ ಕ್ಯೂ ನಿಲ್ತಾ ಇದ್ದಾರೆ. ಪಾಪ ಬಳ್ಳಾರಿಯಲ್ಲಿ ಸಿಲಿಂಡರ್ ಪಡೆಯೋದಕ್ಕೆ ನೂಕು ನುಗ್ಗಲಾಗ್ತಾ ಇದೆ. ಮುಂಜಾನೆ 5 ಗಂಟೆಗೆ ಬಂದು ಗ್ರಾಹಕರು ಕ್ಯೂ ನಿಲ್ತಾ ಇದ್ದಾರೆ. ಬೆಲೆ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸಿಕ್ಕಿದ್ರೆ ಸಾಕು ಅಂತ ಇದ್ದಾರೆ ಜನ. ಕುರುಗೋಡು ಪಟ್ಟಣದ ಭರತ್ ಗ್ಯಾಸ್ ಏಜೆನ್ಸಿ ಬಳಿ ನೂಕು ನುಗ್ಗಲಾಗಿದೆ. ಹಬ್ಬದ ಹಿನ್ನೆಲೆ ಸಿಲಿಂಡರ್ ಸಿಗದೆ ಪರದಾಡ್ತಾ ಇದ್ದಾರೆ ಗ್ರಾಹಕರು. ಗ್ಯಾಸ್ ಸಿಲಿಂಡರ್ಗಾಗಿ ಯಾವ ಲೆವೆಲ್ಗೆ ಜನ ಒದ್ದಾಡ್ತಾ ಇದ್ದಾರೆ ಅಂತ ಅಂದ್ರೆ, ಹಣ ಎಷ್ಟಾದ್ರೂ ತಗೊಳ್ಳಿ, ಗ್ಯಾಸ್ ಸಿಲಿಂಡರ್ ಕೊಡಿ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಈಗ ಜನ. ಹಣ ಎಷ್ಟಾದ್ರೂ ತಗೊಳ್ಳಿ. ಕಾಳಸಂತೆಯಲ್ಲಿ ಹೆಂಗಾಗ್ತಾ ಇದೆ ಅಂತ ಅಂದ್ರೆ, ಒಂದು ಸಿಲಿಂಡರ್ಗೆ 3,000, 4,000, 5,000 ಹಿಂಗೆ ಬಾಯಿಗೆ ಬಂದಿದ್ದ ಬೆಲೆ ಹೇಳ್ತಾ ಇದ್ದಾರೆ. ಅಕ್ರಮವಾಗಿ ಸಿಲಿಂಡರ್ಗಳನ್ನ ಮಾರಾಟ ಮಾಡ್ತಾ ಇರೋರು. ನೋಡಿ, ಈ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ಕಂಡು ಬಂದಿದ್ದಂಥ ದೃಶ್ಯ ಇದು. ಬೆಳಗ್ಗೆ 5 ಗಂಟೆಗೆ ಪಾಪ ಬಂದು ನಿಲ್ತಾರಂತೆ. ಬೆಳಗ್ಗೆ 5 ಗಂಟೆಗೆ ಬಂದು ನಿಲ್ತಾರಂತೆ. ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಗ್ಯಾಸ್ ಸಿಲಿಂಡರ್ ಸಿಕ್ಕಿದ್ರೆ ಸಾಕು. ಅಡುಗೆ ಮಾಡೋದಕ್ಕೆ ಬೇಕಲ್ಲ, ಹಬ್ಬ ಬೇರೆ. ಕುರುಗೋಡು ಪಟ್ಟಣದ ಭರತ್ ಗ್ಯಾಸ್ ಏಜೆನ್ಸಿ ಮುಂಭಾಗ ನೂಕು ನುಗ್ಗಲಾಗಿದೆ. ಇವತ್ತು ಹಬ್ಬದ ಹಿನ್ನೆಲೆ ಸಿಲಿಂಡರ್ ಸಿಗದೆ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಇದು ನಿಮಗೆ ತೋರಿಸ್ತಾ ಇರೋದು ಒಂದೇ ಒಂದು ಜಾಗದಲ್ಲಿನ ದೃಶ್ಯ ಅಷ್ಟೇ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇಂಥ ಪರಿಸ್ಥಿತಿ ತಲೆದೂರಿದೆ. ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಂತೂ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ. ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಕ್ಕರೂ ಕೂಡ ಅದರಲ್ಲೂ ಕಾಳಸಂತೆಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಡಬಲ್ ತ್ರಿಬಲ್ ರೇಟು. ಒಂದು ಗ್ಯಾಸ್ ಸಿಲಿಂಡರ್ ಬೇಕು ಅಂತ ಅಂದರೆ 3,000 to 6,000 ಕೊಡಲೇಬೇಕಾಗಿದೆ. ಇನ್ನು ವಾಣಿಜ್ಯೋದ್ಯಮಕ್ಕೆ ಬಳಕೆ ಮಾಡುವಂಥ ಗ್ಯಾಸ್ ಸಿಲಿಂಡರ್ಗಳ ಕತೆ ಕೇಳಕ್ಕೆ ಹೋಗಬೇಡಿ. ಯಾಕೆಂತ ಅಂದರೆ, ಅಲ್ಲಿ ಹೋಟೆಲ್ಗಳು ಮುಚ್ಚುತ್ತಾ ಇದ್ದಾರೆ ಪಾಪ ಎಲ್ಲ ಕಡೆ, ಇನ್ಕ್ಲೂಡಿಂಗ್ ಬೆಂಗಳೂರು ಕೂಡ. ಬೆಂಗಳೂರು ಹಿಡ್ಕೊಂಡು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಬಹುತೇಕ ದೊಡ್ಡ ಹೋಟೆಲ್ಗಳು ಓಪನ್ ಇಲ್ಲ ಇವತ್ತಂತೂ. ನೋಡಬೇಕು, ಆಲ್ಮೋಸ್ಟ್ ಬೆಂಗಳೂರಲ್ಲಿ ಹೋಟೆಲ್ಗಳು ತೀರಾ ಕಡಿಮೆ ಓಪನ್ ಆಗಿರೋದು. ಕಾರಣ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಹೇಳಿ. ಕೇವಲ ಗೃಹ ಬಳಕೆಯ ಸಿಲಿಂಡರ್ಗಳಿಗಾಗಿ ಮಾತ್ರ ಇಷ್ಟು ದೊಡ್ಡ ಕ್ಯೂ ಇದೆ. ಗೃಹ ಬಳಕೆಯ ಸಿಲಿಂಡರ್ಗಳಿಗಾಗಿ. ಇನ್ನು ವಾಣಿಜ್ಯ ಉದ್ಯಮಕ್ಕೆ ಬಳಕೆ ಆಗುವ ಸಿಲಿಂಡರ್ಗಳ ಕಥೆ ಏನು, ಸಿಗ್ತಾ ಇಲ್ಲ. ಅವರು ಕೂಡ ಬ್ಲ್ಯಾಕಲ್ಲಿ ಏನು ಮಾರಾಟ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಡಬಲ್ ತ್ರಿಬಲ್ ರೇಟ್ ಎಲ್ಲ ಕೊಟ್ಟು ಕೊಂಡುಕೊಂಡು ಬರ್ತಾ ಇದ್ದಾರೆ. ಹೋಟೆಲ್ಗಳನ್ನು ನಡೆಸಬೇಕು ಅಂತ ಇಚ್ಛೆ ಇದ್ದವು. ಹೋಟೆಲ್ಗಳಲ್ಲಿ ಏನಾಗ್ತಾ ಇದೆ, ಒಂದು ಕಾಫಿ ತಗೊಂಡ್ರೆ 25 ರೂಪಾಯಿ 30 ರೂಪಾಯಿ ಕೊಡಬೇಕು. ಜನರ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ. ವೆಂಕಟೇಶ್, ಇಷ್ಟೊಂದು ದೊಡ್ಡ ಸಮಸ್ಯೆ ತಲೆದೂರಿದೆ ಅಲ್ಲಿ, ಬೆಳಗ್ಗೆ 5 ಗಂಟೆಗೆಲ್ಲ ಬಂದು ನಿಲ್ತಾರಂತೆ. ಆರಂಭವಾದಾಗಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಹೆಚ್ಚಳ ಆಗ್ತಕ್ಕಂಥದ್ದು, ಅದರ ಜೊತೆಗೆ ಏನು ಗ್ಯಾಸ್ ಸಿಲಿಂಡರ್ಗಳು ಸಿಗಲ್ಲ ಅಂತಕ್ಕಂಥ ಒಂದು ಮಾಹಿತಿ ಹರಡಿರೋದ್ರಿಂದ ಬಳ್ಳಾರಿ ಜಿಲ್ಲೆಯಾದ್ಯಂತ ಗ್ಯಾಸಿಗೆ ಸಾಕಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಏನು ಇವತ್ತು ಬೆಳಿಗ್ಗೆ 5 ಗಂಟೆಯಿಂದಲೇ ಕುರುಗೋಡಿನಲ್ಲಿ ಭಾರತ್ ಗ್ಯಾಸ್ ಕಂಪನಿ ಮುಂದೆ ಸಾಲಾಗಿ ಜನರು ಬಂದು ನಿಂತಿರ್ತಕ್ಕಂಥದ್ದು. ಒಂದು ಸಿಲಿಂಡರ್ ಅನ್ನ ಪಡ್ಕೊಳ್ಳಿಕ್ಕೆ ಹೊಡೆದಾಡಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿ ನಗರದಲ್ಲಿ ಗ್ಯಾಸ್ ಸಿಗದೆ ಸಾಕಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು. ಬರೀ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲದೆ ಉದ್ಯಮಿಗಳಿಗೂ, ಅಂದ್ರೆ ಹೋಟೆಲ್ ಉದ್ಯಮಿಗಳಿಗೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಪ್ರತಿನಿತ್ಯವೂ ಏನು ವೆರೈಟಿ ಪದಾರ್ಥಗಳನ್ನ ಮಾಡ್ತಕ್ಕಂಥವ್ರು ಪದಾರ್ಥಗಳನ್ನ ಕೂಡ ಈಗ ಕಟ್ ಮಾಡ್ತಕ್ಕಂಥದ್ದು. ಜೊತೆಗೆ ಬೇರೆ ಅಂದ್ರೆ ಗ್ಯಾಸ್ ಜಾಸ್ತಿ ಉಪಯೋಗ ಆಗ್ತಕ್ಕಂಥ ವಸ್ತುಗಳನ್ನು ಕೂಡ ಈಗ ಅಡಿಗೆ ಮಾಡೋದನ್ನ
ಹೋಟ್ಲ್ಗಳಲ್ಲಿ ನಿಲ್ಲಿಸಲಾಗಿರ್ತಕ್ಕಂಥದ್ದು. ಹೀಗಾಗಿ ಗ್ಯಾಸ್ ಸಮಸ್ಯೆ ಸಾಕಷ್ಟು ತಲೆದೋರಿರ್ತಕ್ಕಂಥದ್ದು. ಈ ಒಂದು ಸಮಸ್ಯೆ ನಿವಾರಣೆಗೋಸ್ಕರ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ಒಂದು ಸಮಿತಿಯನ್ನ ಮಾಡಿ ಮನೆ ಮನೆಗೆ ಗ್ಯಾಸ್ ಪೂರೈಕೆ ಸಮಸ್ಯೆ ಆಗದಂತೆ ನೋಡ್ಕೊಂಡ್ರು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಗ್ಯಾಸ್ನ ಸಮಸ್ಯೆ ಸಾಕಷ್ಟು ಆಗ್ತಕ್ಕಂಥದ್ದು. ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.